ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಚಂದ್ರನ ಜೊತೆ ಇತರ ಗ್ರಹಗಳು ಇದ್ದಾಗ ಕೊಡುವಂಥ ಒಂದು ಕೆಲವು ಫಲಗಳ ಬಗ್ಗೆ ಡೀಟೇಲಾಗಿ ತಿಳ್ಕೊತಾ ಹೋಗೋಣ. ಚಂದ್ರನ ಜೊತೆ ಯಾವುದೋ ಒಂದು ಚಂದ್ರ ಅಂತ ಹೇಳಿದ್ರೆ ಅದು ನಿಮಗೆ ಮನಸ್ಸಿಗೆ ಕಾರಕ. ಚಂದ್ರ ನಿಮ್ಮ ಮನಸ್ಸನ್ನು ಸೂಚಿಸ್ತಾನೆ ಮತ್ತು ನಿಮ್ಮ ಥಿಂಕಿಂಗನ್ನು ಸೂಚಿಸ್ತಾನೆ. ನಿಮ್ಮ ಒಂದು ಯೋಚನೆ, ನೀವು ಮಾಡುವಂಥ ಒಂದು ಯೋಚನೆಗಳನ್ನು ಕೂಡ ಚಂದ್ರ ಸೂಚಿಸ್ತಾನೆ. ಈ ಚಂದ್ರನ ಜೊತೆ ಇರುವಂಥ ಗ್ರಹಗಳ ಪ್ರಕಾರ ನಿಮ್ಮ ಥಿಂಕಿಂಗ್ ಯಾವ ಥರ ಇದೆ, ನಿಮ್ಮೊಂದು ಯೋಚನಾ ಶೈಲಿ ಯಾವ ಥರ ಇದೆ ಅಂತ ನೀವು ಕರೆಕ್ಟಾಗಿ ನೀವು ಹೇಳ್ಬೋದು. ಇದನ್ನು ನಾವು ತಿಳ್ಕೊತಾ ಹೋಗೋಣ. ಉದಾಹರಣೆಗೆ ಚಂದ್ರ ಎಲ್ಲಿ ಬೇಕಾದರೂ ಇರ್ಬೋದು, ಬಟ್ ಚಂದ್ರನ ಜೊತೆ ಈ ಗ್ರಹಗಳು ಕಾಂಬಿನೇಷನ್ ಆಗಬೇಕು. ಉದಾಹರಣೆಗೆ ಚಂದ್ರನ ಜೊತೆ ಏನಾದರೂ ಶನಿ ಅನ್ನೋದು ಇದ್ದರೆ ಇದು ನಿಮಗೆ ನಿಶ್ಚಿತವಾಗಿ ದುಃಖವನ್ನು ಕೊಡ್ತದೆ. ನೀವು ಥಿಂಕಿಂಗ್ ಮಾಡುವಾಗ ನೀವು ತುಂಬ ದುಃಖಿತರಾಗಿರ್ತೀರಿ, ತುಂಬ ಒಂದು ನಿರಾಶಾವಾದವಾಗಿ ಥಿಂಕ್ ಮಾಡ್ತೀರಿ. ನಿಮಗೆ ಪಾಸಿಟಿವ್ ಅನ್ನೋದೇ ಇಲ್ಲ, ಸಕಾರಾತ್ಮಕವಾಗಿ ನೀವು ಥಿಂಕಿಂಗ್ ಮಾಡೋದಿಲ್ಲ. ಚಂದ್ರನ ಜೊತೆ ಶನಿ ಇದ್ದಾಗ ತುಂಬ ನೆಗೆಟಿವ್ ಆಗಿ, ತುಂಬ ಒಂದು ನೆಗೆಟಿವ್ ರೀತಿಯಲ್ಲಿ ನಿರಾಶಾವಾದಿಯಾಗಿ ಥಿಂಕ್ ಮಾಡ್ತೀರಿ ನೀವು ಚಂದ್ರನ ಜೊತೆ ಶನಿ ಇದ್ದಾಗ. ಮತ್ತು ಯಾವಾಗಲೂ ದುಃಖಿತರಾಗಿರ್ತೀರಿ. ಚಂದ್ರನ ಜೊತೆ ಏನಾದರೂ ಮಂಗಳ ಇದ್ದರೆ, ಚಂದ್ರನ ಜೊತೆ ಮಂಗಳ ಇದ್ದರೆ ನಿಮ್ಮ ಥಿಂಕಿಂಗ್ ಸ್ಪೀಡಾಗಿರ್ತದೆ. ನೀವು ಒಂಥರ ಖಡಕ್ಕಾಗಿ ಥಿಂಕ್ ಮಾಡ್ತೀರಿ. ನೀವು ನಿಮ್ಮ ಯೋಚನೆ ಕೂಡ ಹಾಗೆ, ನಿಮ್ಮ ಮೈಂಡಲ್ಲಿ ಬರುವಂಥ ಒಂದು ಮನಸ್ಸಿನ ತರಂಗಗಳು ತುಂಬ ಸ್ಪೀಡಾಗಿರ್ತದೆ, ವೇಗವಾಗಿರ್ತದೆ ಅಂತ ಹೇಳ್ಬೋದು. ಸಿಟ್ಟಿದ್ರೂ ಕೂಡ ನೆಕ್ಸ್ಟ್ ಕಮ್ಮಿ ಆಗುತ್ತೆ. ಸ್ವಲ್ಪ ಈಗ ಕೋಪ ಬಂದರೆ ನೆಕ್ಸ್ಟ್ ಕೋಪ ಇರಲ್ಲ, ಈ ಥರ ಇರ್ತದೆ. ಚಂದ್ರನ ಜೊತೆ ಮಂಗಳ ಇದ್ದರೆ ಥಿಂಕಿಂಗ್ ಸ್ಪೀಡ್ ಇರ್ತದೆ. ಮತ್ತು ಕ್ರಾಂತಿಕಾರಿ ವಿಚಾರಗಳು, ತುಂಬ ಕ್ರಾಂತಿಕಾರಿ ವಿಚಾರಗಳಿರ್ತದೆ. ಚಂದ್ರನ ಜೊತೆ ಏನಾದರೂ ಬುಧ ಇದ್ದಾಗ, ಚಂದ್ರನ ಜೊತೆ ಬುಧ ಇದ್ದಾಗ ಕಮ್ಯುನಿಕೇಷನ್ ಚೆನ್ನಾಗಿರ್ತದೆ, ನಿರರ್ಗಳವಾಗಿ ಮಾತಾಡಬೇಕಂತ ಒಂದು ಆಸೆ ಇರ್ತದೆ. ಮತ್ತು ಮೈಂಡಲ್ಲಿ ಹೊಸ ಹೊಸ ವಿಚಾರಗಳು ಬರ್ತದೆ. ನಿಮ್ಮ ಮೈಂಡಲ್ಲಿ ಹೊಸ ಹೊಸ ವಿಚಾರಗಳು ಬರ್ತದೆ. ಮತ್ತು ಮನಸ್ಸಲ್ಲಿ ಹಾಸ್ಯ ಪ್ರಜ್ಞೆ ಯಾವಾಗಲೂ ಇರ್ತದೆ. ಮೈಂಡಲ್ಲಿ ಮನಸ್ಸಿನಲ್ಲಿ ಹಾಸ್ಯ ಪ್ರಜ್ಞೆ ಯಾವಾಗಲೂ ಇರ್ತದೆ. ನಂತರ ಚಂದ್ರನ ಜೊತೆ ಏನಾದರೂ ಗುರು ಇದ್ದಾಗ, ಚಂದ್ರನ ಜೊತೆ ಗುರು ಇದ್ದಾಗ ತುಂಬ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ, ಹೆಚ್ಚು ಧಾರ್ಮಿಕ ಧರ್ಮದ ಬಗ್ಗೆ ಥಿಂಕಿಂಗ್ ಮಾಡ್ಬೋದು, ಹೆಚ್ಚು ನ್ಯಾಯಯುತವಾಗಿ ಥಿಂಕಿಂಗ್ ಮಾಡ್ಬೋದು, ಹೆಚ್ಚು ಆ ನ್ಯಾಯ ಧರ್ಮದ ಬಗ್ಗೆ ಹೆಚ್ಚು ಥಿಂಕಿಂಗ್ ಮಾಡ್ತಾರೆ ಇವರು. ಮತ್ತು ಗಂಭೀರತೆ, ಥಿಂಕಿಂಗಲ್ಲಿ ಗಂಭೀರತೆ ಇರ್ತದೆ. ಚಂದ್ರನ ಜೊತೆ ಏನಾದರೂ ಶುಕ್ರ ಇದ್ದಾಗ ನಿಮ್ಮ ಥಿಂಕಿಂಗ್ ತುಂಬ ಒಂದು ಸಾಫ್ಟ್ ಇರ್ತದೆ, ತುಂಬ ಒಂದು ಸಾಫ್ಟಾಗಿ ಥಿಂಕಿಂಗ್ ಮಾಡ್ತಾರೆ. ನಿಮ್ಮ ಮೈಂಡಲ್ಲಿ ಸೌಂದರ್ಯ, ಕಲೆ ಇದ್ರ ಬಗ್ಗೆನೇ ಜಾಸ್ತಿ ಇರ್ತದೆ. ಲೈಂಗಿಕ ಥಿಂಕಿಂಗ್ ಕೂಡ ಇರ್ಬೋದು ನಿಮ್ಮ ಮೈಂಡಲ್ಲಿ ಚಂದ್ರನ ಜೊತೆ ಶುಕ್ರ ಇದ್ದಾಗ. ಮತ್ತು ತುಂಬ ಒಂದು ಸ್ತ್ರೀ ಬಗ್ಗೆ ಹೆಚ್ಚು ಥಿಂಕಿಂಗ್ ಮಾಡ್ತೀರಿ ನೀವು ಚಂದ್ರನ ಜೊತೆ ಶುಕ್ರ ಇದ್ದಾಗ. ಚಂದ್ರನ ಜೊತೆ ಏನಾದರೂ ರವಿ ಇದ್ದಾಗ, ಚಂದ್ರನ ಜೊತೆ ಏನಾದರೂ ರವಿ ಇದ್ದಾಗ ನೀವು ಹೆಚ್ಚು ಉನ್ನತ ವಿಚಾರಗಳನ್ನು ಥಿಂಕ್ ಮಾಡ್ಬೋದು. ಹೆಚ್ಚು ಸಮಾಜದಲ್ಲಿ ನಡೆಯುವಂಥ ಒಂದು ರಾಜಕೀಯ ವಿದ್ಯಮಾನಗಳು, ಬೇರೆ ಬೇರೆ ದೊಡ್ಡ ಒಂದು ವಿಷಯಗಳ ಬಗ್ಗೆ ಥಿಂಕ್ ಮಾಡ್ತೀವಿ. ಚಿಕ್ಕ ವಿಷಯಗಳು ಇಷ್ಟ ಆಗಲ್ಲ ನಿಮಗೆ. ಮತ್ತು ಸ್ವಾಭಿಮಾನದ ಬಗ್ಗೆ ಯಾವಾಗಲೂ ಥಿಂಕಿಂಗ್ ಇರ್ತದೆ. ತಮ್ಮ ಸ್ವಾಭಿಮಾನದ ಬಗ್ಗೆನೇ ಥಿಂಕಿಂಗ್ ಜಾಸ್ತಿ ಇರ್ತದೆ ನಿಮಗೆ. ರೆಸ್ಪೆಕ್ಟ್, ಅಂದರೆ ನಿಮ್ಮ ಬಗ್ಗೆನೇ ರೆಸ್ಪೆಕ್ಟ್ ಕೊಡಲಿಕ್ಕೆ ನಿಮಗೆ ಹೆಚ್ಚು ಥಿಂಕಿಂಗ್ ಇರ್ತದೆ. ಇಲ್ಲಿ ಏನಾದರೂ ಚಂದ್ರನ ಜೊತೆ ಏನಾದರೂ ರಾಹುಗ್ರಹ ಇದ್ದರೆ, ಚಂದ್ರನ ಜೊತೆ ರಾಹುಗ್ರಹ ಇದ್ದರೆ ಸ್ವಲ್ಪ ಭ್ರಮೆ ಕೊಡ್ತದೆ. ಇದು ಮೈಂಡಲ್ಲಿ ಭ್ರಮೆ ಕೊಡ್ತದೆ, ದುರಾಸೆ ಕೊಡ್ತದೆ. ಏನೇನೋ ಥಿಂಕ್ ಮಾಡ್ತೀರಿ, ಯಾವುದು ಪಾಸಿಬಲ್ ಇಲ್ಲ ಅದನ್ನು ಥಿಂಕ್ ಮಾಡೋದು ಜಾಸ್ತಿ. ಮತ್ತು ಆಲೋಚನೆಯಲ್ಲಿ ಸಂಘರ್ಷ ಜಾಸ್ತಿ ಇರ್ತದೆ. ಇಲ್ಲಿ ಚಂದ್ರನ ಜೊತೆ ಏನಾದರೂ ಕೇತು ಇದ್ದಾಗ ತುಂಬ ಸೀಕ್ರೆಟಿವ್ ಆಗಿ ಥಿಂಕ್ ಮಾಡ್ಬೋದು. ಸೀಕ್ರೆಟಿವ್ ವಿಷಯದ ಬಗ್ಗೆ ಥಿಂಕಿಂಗ್ ಮಾಡ್ಬೋದು. ಅನಾಸಕ್ತಿಯ ಕಡೆಗೆ ಹೆಚ್ಚು ಥಿಂಕಿಂಗ್ ಮಾಡ್ಬೋದು. ಇದು ಚಂದ್ರನ ಜೊತೆ ಇತರ ಗ್ರಹಗಳು ಬಂದಾಗ ನಿಮಗೆ ಕೊಡುವಂಥ ಒಂದು ಥಿಂಕಿಂಗ್, ನಿಮ್ಮೊಂದು ಯೋಚನೆ ಶೈಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ಸಿಗೋಣ. ನಿಮಗೆ ಜಾತಕ ವಿಶ್ಲೇಷಣೆ ಬೇಕಾದ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ಸಿಗೋಣ. ನಮಸ್ಕಾರ.